ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬ ಆದಮೇಲೆ ವಿಶ್ ಮಾಡ್ತಾ ಇದ್ದೀನಿ ಅಂದ್ಕೋಬೇಡಿ. ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದಕ್ಕೆ. ಈ ನಡುವೆ ವಿಡಿಯೋ ಆಗ್ತಿರೋದು ಕೂಡ ಸ್ವಲ್ಪ ಲೇಟೇ ಆಗ್ತಿದೆ. ಅಂದರೆ ಯಾಕೆ ಇಲ್ಲ, ತುಂಬ ದಿವಸ ಆಯಿತು. ಹಾಗೆ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡೋಕ್ಕೆ ನೋಡಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಯಾವುದೇ ಒಂದು ಅಡುಗೆ ಕೂಡ ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಎಲ್ಲರ ಮನೇಲೂ ಮಾಡೋ ಥರ ನಮ್ಮ ಮನೇಲೂ ಕೂಡ ಒಬ್ಬಟ್ಟೇ ಮಾಡ್ತಾ ಇರೋದು. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಹಾಗೆ ಮೈದಾ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ. ಹಾಗೆ ಬೇಳೆ ಕೂಡ ಒಂದು ವಿಷಲ್, ಅಂದರೆ ನಾನು ಕುಕ್ಕರಲ್ಲೇ ಒಂದು ವಿಷಲಷ್ಟು ಹೊಡ್ಸ್ಕೊಂಡಿದ್ದೀನಿ ಕಡಲೆಬೇಳೆ ಒಬ್ಬಟ್ಟು ಮಾಡೋಕ್ಕೆ ಅಂತ. ಅಂದರೆ ಕೆಲವೊಬ್ಬರು ತೊಗರಿಬೇಳೆ ಆ ಥರದ್ರಲ್ಲಿ ಮಾಡ್ತಾರೆ. ನಾನು ಇವತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ 1 kg. 1 kg ಪೂರ್ತಿ ಹಾಕಿಲ್ಲ, ಒಂದು 50 ಗ್ರಾಮ್ ಉಳಿಸ್ಕೊಂಡಿದ್ದೀನಿ ಅನಿಸುತ್ತೆ. ಹಾಗೆ 2 ಹೋಳು, ಅಂದರೆ 2 ಪೂರ್ತಿ ತೆಂಗಿನಕಾಯಿ ತುರಿ ಮತ್ತು 5 ಏಲಕ್ಕಿ ಮತ್ತು ಇಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ತುಂಬ ಸ್ವೀಟ್ ಆದರೂ ಕೂಡ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಅರ್ಧ kg, 3/4 kg ಬೆಲ್ಲನ ತೊಗೊಂಡು ಅದನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ 2 ತೆಂಗಿನಕಾಯಿ ಅದು ಕೂಡ ತುರಿದು ಹಾಕ್ಕೊಂಡು ಇವಾಗ ಬೇಳೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದರಲ್ಲಿ ಹುರ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇವತ್ತು ಒಬ್ಬಟ್ಟೇ ಇರುತ್ತೆ. ಇವತ್ತು ಬೇಳೆ ನಾಳೆ ಮೂಳೆ ಆ ಥರ ಯುಗಾದಿ ಹಬ್ಬ ಬಂತು ಅಂದರೆ ನೋಡಿ. ಹಾಗೆ ಒಬ್ಬಟ್ಟು ಸಾರು ಅಂದರೆ ಕೆಲವೊಂದು ಕಡೆ ಕೆಲವೊಂದು ಹೇಳ್ತಾರೆ ಕಟ್ಟು ಸಾರು, ಒಬ್ಬಟ್ಟು ಸಾರು ಅಂತ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಳಗ್ಗೆನೇ ನಾನು ಇವತ್ತು ಹಬ್ಬ ಮಾಡಬೇಕು ಅಂತ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರಂಗೋಲಿ ಎಲ್ಲ ಚಿಕ್ಕದಾಗೆ ಬಿಡಿಸಿದ್ದೀನಿ. ಮಕ್ಕಳು ಅಂತೂ ಯಾವಾಗಲೂ ಇದು ಮಾಡ್ತಾ ಇರ್ತಾರೆ ಅಂತ ನಾನು ಯಾವಾಗಲೂ ಮನೆ ಮುಂದೆ ಸ್ವಲ್ಪ ಚಿಕ್ಕದಾಗಿ ಬಿಡಿಸ್ಕೊತೀನಿ. ಹಾಗೆ ಇವತ್ತು ಎಳ್ಳು ಬೆಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ಕೆಲವೊಂದು ಕಡೆ ಬೆಲ್ಲ ಮತ್ತು ಅಂದರೆ ಬೇವಿನ ಎಲೆನ ಹಾಕಿ ಮಾಡ್ತಾರೆ. ನಮ್ಮ ಕಡೆ ಬೇವಿನ ಹೂವು ಇರುತ್ತಲ್ಲ ಅದನ್ನು ಹಾಕ್ತಾರೆ. ಅದು ಸೊಪ್ಪು, ಅಂದರೆ ಎಲೆ ಹಾಕೋದಿಲ್ಲ. ಹಾಗಾಗಿ ಅದನ್ನು ಹೂವು ಎಲ್ಲ ಬಿಡಿಸ್ಕೊಂಡು ಇವಾಗ ಒಬ್ಬಟ್ಟೆಲ್ಲ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಮಾವ ತೋಟದ ಹತ್ರ ಹೋಗಿದ್ದವ್ರು ಇನ್ನೂ ಬರಲಿಲ್ಲ. ಹಾಗಾಗಿ ನಾನೇ ಪೂಜೆ ಮಾಡಿಬಿಡೋಣ, ಅವ್ರು ಬಂದು ಲೇಟಾಗುತ್ತೆ, ನೀರು ಬಿಡೋಕ್ಕೆಲ್ಲ ಹೋಗಿದ್ದಾರೆ. ಹಾಗಾಗಿ ಲೇಟಾಗುತ್ತೆ ಅಂತ ಪೂಜೆ ಎಲ್ಲ ನಾನೇ ಮಾಡಿಕೊಂಡೆ. ಅಂದರೆ ಹಬ್ಬಗಳು ಬಂದರೆ ಮಾವನೇ ಪೂಜೆ ಮಾಡೋದು. ಅಂದರೆ ಮನೇಲಿ ಹಿರಿಯರೇ ಪೂಜೆ ಮಾಡಬೇಕು ಅಂತ ಇರುತ್ತಲ್ಲ ಪದ್ಧತಿಗಳು. ಆದರೆ ಮಾವ ಇಲ್ಲ ಅಂತ ನಾನು ಇವಾಗ ಪೂಜೆನೆಲ್ಲ ಮಾಡಿದೆ. ಅಂದರೆ ಸ್ವಲ್ಪ ಎಡೆ ಎಲ್ಲ ಇಟ್ಬಿಟ್ಟು ಮನೆ ದೇವರಿಗೆ ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆ ಫೋಟೋ, ಅಂದರೆ ಹಳ್ಳಿ ಕಡೆ ಈ ಥರ ಫೋಟೋಗಳು ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲೂ ಕೂಡ ಪೂಜೆನೆಲ್ಲ ಕೊಂಡೆ. ಅಂದರೆ ಈ ಹಬ್ಬ ನಾವು ಅಂದರೆ ಮಾಮೂಲಿ ಎಲ್ಲ ಮಾಡೋ ಥರ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಏನು ಹೊಸ ಬಟ್ಟೆ ಅದೆಲ್ಲ ಏನು ತೊಗೊಂಡು ಬಂದಿಲ್ಲ ಮಕ್ಳಿಗೂ ಕೂಡ. ಅಂದರೆ ಮನೆಯವರು ಮೀಶೋದಲ್ಲಿ ಹಾಗೆ ಡೈಲಿ ವೇರ್ಗೆ ಅಂತ ಮಕ್ಳಿಗೆ ಮಾಡಿದರು. ಹಾಗಾಗಿ ಅದು ಮಾಡಿಲ್ಲ, ಬಟ್ಟೆ ಏನು ತಂದಿರಲಿಲ್ಲ. ಮತ್ತು ಶಾಪಿಂಗ್ ಅದೆಲ್ಲ ಏನು ಹೋಗಿರಲಿಲ್ಲ. ಅಂದರೆ ಮಾಮೂಲಿ ಮನೆಗೆ ತಂದಿರೋ ರೇಷನ್ ಹೂವು ಅದೆಲ್ಲ ತಂದಿದ್ವು. ಇನ್ನು 24ನೇ ತಾರೀಕು ಬಂದರೆ ಲಸು ಬರ್ತಡೇ ಇರುತ್ತೆ. ಆಗ ಅಲ್ಲಿಂದ 24ಕ್ಕೆ ಇನ್ನು 15 ದಿವಸಕ್ಕೆ ಸೋನಿ ಬರ್ತಡೇ ಇರುತ್ತೆ. ಆಮೇಲೆ ನಮ್ಮೂರ ಜಾತ್ರೆನೂ ಕೂಡ ಸ್ಟಾರ್ಟ್ ಆಗುತ್ತೆ, ಅಂದರೆ ಏಳಹಳ್ಳಿ ಕರಿಯಮ್ಮ ದೇವಿ ಅಂತ. ಹಾಗಾಗಿ ಜಾತ್ರೆಗೆ ಬರ್ತಡೇಗೆ ತೊಂದರೆ ಆಯಿತು ಅಂದ್ಬಿಟ್ಟು ಜಾಸ್ತಿ ಏನು ಇದು ಮಾಡೋಕ್ಕೋಗಿಲ್ಲ. ಅದೇ ಬಟ್ಟೆಯಲ್ಲಿ ಎಲ್ಲ ಹಬ್ಬ ಕೂಡ ಮುಗಿಸ್ಕೊಂಡೆ ನಾನು ಕೂಡ. ಹಾಗೆ ನೋಡಿ ನಮ್ಮನೆ ಯುಗಾದಿ ಹಬ್ಬದ ಪೂಜೆ ಸಂಭ್ರಮ ನೋಡಿ ಈ ಥರ ಪೂಜೆನ ಮಾಡಿಕೊಂಡೆ. ಹಬ್ಬಗಳು ಬಂತು ಅಂದರೆ ಹೂವು ರೇಟ್ ಕೇಳೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಅಂತಸ್ತಿಗೆ ತಕ್ಕಂಗೆ ನಾವು ದೇವರಿಗೆ ಅಂದರೆ ಹೂವು ಆಗಿರ್ಬೋದು, ಅದು ಹಣ್ಣಂಪ ಆ ಥರ ಇಟ್ಕೋಬೇಕಾಗುತ್ತೆ ಹಣ್ಣುಗಳು. ಹಾಗಾಗಿ ನಾವು ಬರೀ ಬಾಳೆಹಣ್ಣು ಹೂವು 1.5 ಮಾರು ತಂದ್ವಿ, ಅದಕ್ಕೆ 100 ರೂಪಾಯಿ ಅಂದರು. ಏನು ಮಾಡೋಕ್ಕಾಗುತ್ತೆ, ನಮಗೆ ಗತಿ ಇಲ್ಲ, ಅವರಿಗೆ ಮಿತಿ ಇಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ನಮಗೆ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಕಾಲು ಚಾಚಬೇಕು ಅಂತೀವಲ್ಲ ಆ ಥರ. ಹಾಗೆ ನೋಡಿ ಎಳ್ಳು ಬೆಲ್ಲ ಕೂಡ ರೆಡಿ ಆಯಿತು. ಒಂದು ಎಲೆನೂ ಕೂಡ ಹಾಕಿರಲಿಲ್ಲ, ಅಂದರೆ ಇದ್ರದ್ದು ಬೇವಿನ ಸೊಪ್ಪುದು. ಹಾಗೆ ನಮ್ಮ ಮನೆಯವರು ನಾನು ಪೂಜೆ ಮಾಡ್ತಿದ್ದೆ ಅಂದ್ಬಿಟ್ಟು ಅವರು ಇವತ್ತು, ಅಂದರೆ ನಾನು ಬೆಳಗ್ಗೆನೇ ಒಬ್ಬಿಟ್ಟು ಸಾಂಬಾರು ಅನ್ನ ಎಲ್ಲದು ಆಗಿತ್ತು. ನಮ್ಮ ಮನೆಯವರು ಬೋಂಡಕ್ಕೆಲ್ಲ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಅವ್ರು ಇವಾಗ ಬೋಂಡನ ಬಿಡ್ತಾ ಇದ್ದಾರೆ. ಹಾಗೆ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸೋನಿಗೆ 1-2 ಫೋಟೋ ತೆಗಿಬೇಕು ಅಂತ ಎಳ್ಳು ಬೆಲ್ಲ ಎಲ್ಲ ಇಟ್ಟು ಇದ್ದಾರೆ ಪೂಜೆನ ಫೋಟೋನೆಲ್ಲ ತೆಗ್ಸಿ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿತಲ್ಲ, ಹಾಗೆ ಎಲ್ಲರೂ ಕೂಡ ಕುತ್ಕೊಂಡು ಇವಾಗ ಅಷ್ಟರಲ್ಲಿ ಮಾವ ಕೂಡ ಬಂದರು. ಎಲ್ಲರೂ ಕೂಡ ಕುತ್ಕೊಂಡು ಇವತ್ತು ಹಬ್ಬದ ಅಡುಗೆನ ಸವಿದು ನೋಡಿ ಈ ಥರ ಇತ್ತು ನಮ್ಮ ಮನೆ ಹಬ್ಬದ ಅಡುಗೆ. ಒಬ್ಬಿಟ್ಟು, ಸಂಡಿಗೆ, ಹಾಗೆ ಈರುಳ್ಳಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಹಾಗೆ ಅನ್ನ ಸಾರು. ಇದು 2 ಡೇಸ್ ಕಂಟಿನ್ಯೂ ಲಾಗಾಗಿರುತ್ತೆ. ಹೊಸ್ತಾಳಕ್ಕೆ ಹಬ್ಬದ್ದು ಲಾಗಾಗಿರುತ್ತೆ ಇದು ನೋಡಿ. ಹೊಸ್ತಾಳಕ್ಕೆ ಹಬ್ಬಕ್ಕೆ ಎಲ್ಲರೂ ಕೂಡ ನಮ್ಮ ಮನೆಯಲ್ಲೇ ಸೇರಿಕೊಂಡು ಪಾಲು ಹಾಕ್ತೀವಿ. ಅಂದರೆ ಕುರಿನ ಶಿರದಿಂದ ಹೋಗಿ ಒಂದು ವಾರಕ್ಕಿಂತ ಮುಂಚೆನೇ ತಂದುಬಿಟ್ಟಿದ್ರು ಕುರಿನ.
ಇವಾಗ ಎಲ್ಲ ಪಾಲು ಹಾಕ್ತಾ ಇದ್ದಾರೆ. ಒಬ್ಬರಿಗೆ 3100 ರೂಪಾಯಿ ಪಾಲು. ತುಂಬ ಚೆನ್ನಾಗಿತ್ತು. ಬರೀ ಜಾಸ್ತಿ ನೋಡಿ ಚರ್ಬಿ ಎಷ್ಟಿದೆ ಅಂತ ಅದೇ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕೆಜಿಯಷ್ಟು ಚರ್ಬಿ ಬರುತ್ತೆ. ಅಷ್ಟು ಚರ್ಬಿ ಇತ್ತು ನೋಡ್ಬೋದು ನೀವು. ಗುಡ್ಡೆ ಮಾಂಸ ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಪಾಲು ಹಾಕ್ತಾ ಇದ್ದಾರೆ ಒಂದೊಂದೇ. ಅಂಗಡಿಲಿ ತೊಗೊಂಡ್ರೆ ಏನು ಮಾಡ್ತಾರೆ ಅಂದರೆ ಬರೀ ಮಾಂಸ ಕೊಡ್ತಾರೆ. ಈ ಥರ ಚರ್ಬಿ ಮತ್ತು ಆ ಬೋಟಿ ಅದೆಲ್ಲ ಕೊಡೋದೇ ಇಲ್ಲ. ತಲೆ ಮಾಂಸ ಅದೆಲ್ಲ. ಇಲ್ಲಿ ಎಲ್ಲದೂ ಕೂಡ ಸಿಗುತ್ತೆ ನೋಡಿ. ಎಲ್ಲ ಕೂಡ ಇವಾಗ ಪಾಲು ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಅರ್ಧ ಅದರಲ್ಲೇ ಒಂದು ಪಾಲಲ್ಲಿ ಅರ್ಧ ತೊಗೊತಾ ಇದ್ದಾರೆ. ಇಂದು 4.25 kg ಏನೋ ಮಟನ್ ಇದೆ. ಹಾಗಾಗಿ ನಮ್ಮ ಚಿಕ್ಕಪ್ಪವರು ಬಂದಿದ್ದರು. ಅವರು ಕೂಡ ಇವಾಗ ತಗೊಳ್ಳೋಕ್ಕೆ ಅಂತ ನಿಂತ್ಕೊಂಡಿದ್ದಾರೆ. ಇವಾಗ ಎಲ್ಲರೂ ಕೂಡ ಸ್ವಲ್ಪ ಸಪ್ರೇಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಒಬ್ಬೊಬ್ಬರು ನಮಗೆ ಸಾಕು ಅರ್ಧ ಅಂದರೆ ಆ ಚರ್ಬಿ ನೋಡಿನೇ ತಿನ್ನೋಕ್ಕಾಗಲ್ಲ ಹಾಗೆ ಅನ್ನಿಸ್ತಾ ಇತ್ತು. ಹಾಗೆ ಚಿಕ್ಕಪ್ಪನೂ ಕೂಡ ತೊಗೊಂಡೋದ್ರು. ನಾವು ಒಂದು ಪಾರ್ಕ್ ಪೂರ್ತಿ ತೊಗೊಂಡ್ಬಿಟ್ವು. ಅಂದರೆ ಮನೇಲಿ ಸ್ವಲ್ಪ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬರ್ತೀರಿ ಅಂದಿದ್ರಲ್ಲ, ಹಾಗಾಗಿ ಜಾಸ್ತಿನೇ ತೊಗೊಂಡು ಒಂದು ಪಾಲು ಪೂರ್ತಿ. ಇವಾಗ ಅದನ್ನೆಲ್ಲ ಇವಾಗ ತುಂಬಿಕೊಂಡು ಇನ್ನೇನು ಮನೆ ಹತ್ರ ಹೋಗಬೇಕು. ಮತ್ತು ಅಂಗಡಿಗೂ ಕೂಡ ಇವತ್ತು ಕೋಳಿ ಅಂದರೆ ಸ್ವಲ್ಪ ಕೋಳಿನೂ ಕೂಡ ಜಾಸ್ತಿ ಸೇಲ್ ಆಗುತ್ತೆ, ಅಲ್ಲೂ ಕೂಡ ಹೋಗಬೇಕು. ಹಾಗೆ ನೋಡಿ ಇವಾಗ ತೊಗೊಂಡು ಇವಾಗ ಅಂಗಡಿ ಹತ್ರ ಹೋಗೋಣ ಅಂತ ಬಂದೆ. ಅಂದರೆ ಬೆಳಗ್ಗೆನೇ ಕೋಳಿ ಬಂದಿರಲಿಲ್ಲ, ತುಂಬ ಹೊತ್ತು ವೆಯ್ಟ್ ಮಾಡ್ತಾಯಿದ್ರು ಬಂದವರೆಲ್ಲ. ಹಾಗೆ ನೋಡಿ ಬ್ಲಡ್ಡು ತೋರಿಸ್ಬಾರ್ದು ಅಂತಾರೆ, ಮಿಸ್ ಆಗೋ ಸ್ವಲ್ಪ ತೋರಿಸ್ಬಿಟ್ಟಿದ್ದೀನಿ. ನಮ್ಮ ಮನೆಗೆ ನೋಡಿ ಇಷ್ಟು ಮಾಂಸ ಬಂದಿದೆ. ನಾನೆಲ್ಲ ಸ್ವಲ್ಪ ತೆಗ್ದಿಕ್ಬಿಟ್ಟು ಇನ್ನೇನು ಕೋಳಿ ಗಾಡಿ ಬಂತು ಅಂದು, ಹಾಗಾಗಿ ಕೋಳಿ ಗಾಡಿ ಹತ್ರ ಹೋಗೋಣ ಅಂದ್ಬಿಟ್ಟು ಇವಾಗ ಲಸು ಅದನ್ನ ಮಾಂಸ ನೋಡಿ ಫುಲ್ ಹೆದ್ರ್ಕೊತಾ ಇದ್ದ. ಅದು ಬ್ಲಡ್ಡೆಲ್ಲ ಇತ್ತಲ್ಲ, ಹಾಗಾಗಿ ಅದ್ರ ಮುಟ್ಟೋಕ್ಕೆಲ್ಲ ಒಂಥರ ಭಯನೇ ಪಡ್ತಾ ಇದ್ದ ಅವನಂತೂ. ನೋಡಿ ಇವಾಗ ಪೂರ್ತಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಇವಾಗ ಕೋಳಿ ಗಾಡಿ ಬಂತು ಅಂತ ಅಂಗಡಿ ಹತ್ರ ಬಂದೆ. ಅಂದರೆ ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ದರು ಬೆಳಗ್ಗೆ. ಆದರೆ ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರು. ಅಂದರೆ ಗಾಡಿ ಬರೋಷ್ಟರಲ್ಲಿ 10:30 ಆಯಿತು. ತುಂಬ ಲೇಟ್ ಆಯಿತು ಗಾಡಿ ಬರೋಷ್ಟರಲ್ಲಿ. ಹಾಗಾಗಿ ಬಂದೆ. ಅಂದರೆ ಸ್ವಲ್ಪ ಹೊತ್ತು ಕಾಯ್ದವರೆಲ್ಲ ಇವಾಗ ಅವರವರೇ ತೊಗೊಂಡೋಗ್ತಾ ಇದ್ದಾರೆ. ಎಲ್ಲರೂ 3 kg ಆ ಥರ ಅಂದರೆ ಈ ಮಾಂಸ ತೊಗೊಂಡಿರೋರಲ್ಲ ಅವರೆಲ್ಲ ಇವಾಗ ಕೋಳಿನ ತೊಗೊತಾ ಇದ್ರು. ನೋಡಿ ಇವಾಗ ಎಲ್ಲ ತೊಗೊತಾ ಇದ್ರು. ನಮ್ಮ ಮನೆಯವರು ಅಂದರೆ ಈ ಗಡಿಬಿಡಿಲಿ ಯಾರು ಅಮೌಂಟ್ ಕೊಟ್ಟರು ಯಾರು ಅಮೌಂಟ್ ಕೊಡಲಿಲ್ಲ ಅಂತ ಗೊತ್ತಾಗಲ್ಲ. ಹಾಗಾಗಿ ನಾನು ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ಹೋಗ್ಬಿಟ್ಟಿದ್ವು ಅಂಗಡಿ ಹತ್ರ. ಅಂದರೆ ಈ ಥರ ಜಾಸ್ತಿ ರಶ್ ಇರುತ್ತಲ್ಲ, ಅವಾಗ ಅಮೌಂಟ್ ಕೊಡ್ದೇ ಹೋಗ್ಬಿಡ್ತಾರೆ. ಹಾಗಾಗಿ ನಮಗೂ ಲಾಸ್ ಆಗುತ್ತೆ ಅಂತ ಬಂದರೆ ಒಂದು 5 ರೂಪಾಯಿ 10 ರೂಪಾಯಿ ಸಿಗುತ್ತೆ ಅಂತ ಮಾಡ್ತೀವಿ. ಅದು ಜನಗಳು ಏನು ಮಾಡ್ತಾರೆ ಅಂದರೆ ಒಂದೊಂದು ಸತಿ ಸುಮ್ಮನೆ ತೂಕ ಹಾಕ್ಸೋದು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅವ್ರು ಆರಿಸ್ಕೊತಾರೆ. ಆಮೇಲೆ ಆರಿಸ್ಕೊಂಡು ಹಾಗೇ ಹೋಗ್ಬಿಡ್ತಾರೆ. ಹಾಗಾಗಿ ನೋಡ್ತಾ ಇರಬೇಕು ಅಂದ್ಬಿಟ್ಟು ಎಲ್ಲರೂ ಮನೆ ಹತ್ರ ಅಲ್ಲಲ್ಲೇ ಬಿಟ್ಬಿಟ್ಟು ಕೋಳಿ ಬಂತು ಅಂತ ಹೋದ್ವು. ಹಾಗೆ ನೋಡಿ ಎಲ್ಲರಿಗೂ ಕೂಡ ತೂಕ ಹಾಕಿ ನಮ್ಮ ಮನೆಯವರು ಅಮೌಂಟೆಲ್ಲ ಇಸ್ಕೊತಾ ಇದ್ರು. ನಾನು ತೂಕ ಎಷ್ಟಿದೆ ಅಂತ ಹೇಳ್ತಾ ಇದ್ದೆ. ಇನ್ನು ಗಾಡಿ ಕೂಡ ಹೋಗಿರಲಿಲ್ಲ. ಅಷ್ಟರಲ್ಲಿ ಎಲ್ಲ ಜನಗಳೆಲ್ಲ ಅಂದರೆ ಬಂದುಬಿಟ್ರು ಬೇಗ. ಅಂದರೆ ತೂಕ ಇರಲ್ಲ ಅಂದ್ಬಿಟ್ಟು ಅವರೇ ಆರಿಸ್ಕೊತಾ ಇದ್ರು ನಮಗೆ ಎಷ್ಟೆಷ್ಟು ತೂಕ ಬೇಕು ಅಂತ. ಅವರು ಆರಿಸ್ಕೊಡ್ಲಿ ಅಂತ ನಾವೇನು ತಲೆ ಕೆಡಿಸಿಲ್ಲ. ಅಲ್ಲಿಂದ ಬಂದು ಅಡುಗೆ ಮಾಡ್ಕೊಂಡು ಇವಾಗ ತಿಂತಾಯಿದ್ವಿ ನೋಡಿ. ಮಧ್ಯಾಹ್ನ ಆಯಿತು ಅಡುಗೆ ಮಾಡೋಷ್ಟರಲ್ಲಿ. ಅಂದರೆ ಬೆಳಗ್ಗೆನೇ ಕುರಿ ಕುಯ್ದಿದ್ರು, ಆದರೆ ಅಡುಗೆ ಮಾಡಿ ತಿನ್ನೋಷ್ಟರಲ್ಲಿ ಇವಾಗ ಆಯಿತು ಒಂದು 3 ಗಂಟೆ. ಹಾಗೆ ಸಾಯಂಕಾಲ ಚಂದ್ರ ನೋಡಬೇಕಲ್ಲ ಅಂದ್ಬಿಟ್ಟು ಚಂದ್ರ ನೋಡೋಕೆ ಬಂದರೆ ಚಂದ್ರ ನನಗಂತೂ ಎಲ್ಲೂ ಕಾಣಿಸ್ಲೇ ಇಲ್ಲ. ಮತ್ತು ಲಾಸ್ಟಿಗೆ ಸ್ವಲ್ಪ ಹೊತ್ತು ಕಾಣಿಸ್ದೆ, ಅಲ್ಲೇ ಅಂಗಡಿ ಹತ್ರ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದೆ. ಚಂದ್ರ ನಮಗೆ ಕಾಣಿಸ್ತಾ ಇದ್ದೀರ ಅಂತ ಕೆಲವೊಬ್ಬರೆಲ್ಲ ಪೂಜೆ ಮಾಡ್ತಾಯಿದ್ರು. ಅಂದರೆ ಈ ಯುಗಾದಿ ಹಬ್ಬ ಬಂದರೆ ಹೊಸ ಚಂದ್ರ ಉದಯ ಆಗ್ತಾನೆ ಅಂದ್ಬಿಟ್ಟು ವರ್ಷ ಅಂದರೆ ಎಲ್ಲ ಕಡೆ ಪೂಜೆ ಮಾಡ್ತಾರೆ ಅನಿಸುತ್ತೆ. ನಮ್ಮೂರ ಕಡೆಯೂ ಕೂಡ ಇವಾಗ ಚಂದ್ರನ ಪೂಜೆ ಮಾಡಿ ಬರ್ಮಾಡ್ಕೊತಾರೆ. ಹಾಗೆ ನೋಡಿ ಎಲ್ಲರೂ ಕೂಡ ನಮ್ಮನೆ ರೋಡ್ ಹಿಂದೆ ಅಂದರೆ ಅಂಗಡಿ ರೋಡಲ್ಲಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಹಾಗೆ ನನಗೂ ಸ್ವಲ್ಪ ಕಾಣಿಸ್ತು ಅಂದ್ಬಿಟ್ಟು ನಾನು ಹೋಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಿಂತ್ಕೊಂಡಿದ್ದೆ. ಅಂದರೆ ನಮ್ಮ ಮನೆಯವ್ರು ಆ ಕಡೆ ಹೋಗಿದ್ರಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಅಂಗಡಿ ಹತ್ರನೇ ನಿಂತ್ಕೊಂಡೆ. ಎಲ್ಲರೂ ಕೂಡ ಚಂದ್ರ ನೋಡೋಕ್ಕೆ ಎಲ್ಲ ಫುಲ್ಲು ಅಂದರೆ ಟ್ಯಾಂಕ್ ಹತ್ರ ಎಲ್ಲ ಮೊದಲೇ ನಾನು ಬರೋಕ್ಕಿಂತ ಮುಂಚೆನೇ ನೋಡ್ತಾಯಿದ್ರು. ಇವಾಗೆಲ್ಲ ಪೂಜೆ ಮಾಡಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಹಾಗೆ ನಾನು ಕೂಡ ಅಲ್ಲಿಂದ ಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ಬಂದು ಪೂಜೆನ ಮಾಡಿಕೊಂಡೆ. ನೋಡಿ ಈ ಥರ ಪೂಜೆನ ಮಾಡಿಕೊಂಡೆ. ಅಂದರೆ ಚಂದ್ರ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ಕೂಡ ಪೂಜೆ ಮಾಡಿಕೊಂಡು ಇವಾಗ ಸೋನಿ ಲಸು ಮನೆಯವರೆಲ್ಲರೂ ಕೂಡ ಪೂಜೆ ಮಾಡಿದ್ವು. ಅಂದರೆ ಫಸ್ಟು ನಾವು ಬೇವು ಬೆಲ್ಲನ ಮಾಡಿರ್ತೀವಲ್ಲ, ಅದನ್ನು ಸಪ್ರೇಟಾಗಿ ಅಂದರೆ ನಾವು ತಿನ್ನೋಕ್ಕಿಂತ ಮುಂಚೆ ಅದನ್ನು ಸಪ್ರೇಟಾಗಿ ಎತ್ತಿಕ್ಬಿಟ್ಟು ಬಾಳೆಹಣ್ಣು ಅದೆಲ್ಲ ಇಟ್ಬಿಟ್ಟು ದೀಪ ಎಲ್ಲ ಹಚ್ಚಿ ಇವಾಗ ಚಂದ್ರನ ಪೂಜೆ ಮಾಡಿದ್ವು. ಹಾಗೆ ಲಸು ಕೂಡ ಮನಗಿದ್ದ, ಅವನು ಕೂಡ ಎದ್ದು ಇವಾಗ ಪೂಜೆನೆಲ್ಲ ಮಾಡ್ತಾಯಿದ್ದಾನೆ. ಅವನು ನಿದ್ದೆಗಣ್ಣಲ್ಲೇ ಫುಲ್ಲು ಅಳ್ತಾ ಇದ್ದ. ಅಷ್ಟರಲ್ಲಿ ಅಜ್ಜಿ ಎಲ್ಲ ಸಮಾಧಾನ ಮಾಡಿ ಅವನಿಗೂ ಕೈಲಿ ಕೂಡ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ವರ್ಷದ ಯುಗಾದಿ ನಮ್ಮದು ಈ ಥರ ಇತ್ತು ನೋಡಿ. ಹಾಗೆ ಸೋನಿ ಅಂತೂ ಫುಲ್ ಬಗ್ಗದೇ ಇಲ್ಲ, ಹಾಗೇ ಸುಮ್ಮನೆ ಕೈ ಮುಗಿ ಅಂದರೆ ಈ ಥರ ಕೈ ಮುಗಿಯೋದು ಆ ಥರ ಮಾಡ್ತಾಯಿದ್ಲು. ಹಾಗೆ ನಮ್ಮ ಹಳ್ಳಿ ಕಡೆ ಹೇಗೆ ಅಂದರೆ ಈ ಥರ ಚಂದ್ರ ಕಾಣಿದಾಗ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಥ ಪದ್ಧತಿ. ಅಂದರೆ ಎಲ್ಲರೂ ಕೂಡ ಬಂದು ಇವಾಗ ನಮಸ್ಕಾರ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಬಂದು ರಾಮ್ ರಾಮ್ ಅಂತ ಏನೋ ಇದು ಹೇಳ್ತಾಯಿದ್ರು. ಅಂದರೆ ನಮ್ಮ ಇದರಲ್ಲಿ ಒಂದು ಇದು ಹೇಳ್ತಾರೆ, ರಾಮ್ ರಾಮ್ ಹರಿ ಹರಿ ಅಂತ. ಹಾಗಾಗಿ ಎಲ್ಲರೂ ಕೂಡ ಕಾಲಿಗೆ ಬಿದ್ದು ಅಂದರೆ ನಮ್ಮ ಏಜವ್ರು ಇರೋರೆಲ್ಲ ಬಂದು ತಪ್ಕೊಳ್ಳೋದು, ದೊಡ್ಡವರಿದ್ದರೆ ಅವ್ರಿಗೆ ನಾವು ಕಾಲಿಗೆ ಬೀಳೋದು, ಆ ಥರ ಆಶೀರ್ವಾದ ಎಲ್ಲ ತೊಗೊತಾರೆ ಹಳ್ಳಿ ಕಡೆ.
ಬಂದು ಇವಾಗ ಕಾಲಿಗೆಲ್ಲ ಬೀಳ್ತಾ ಇದ್ರು ತಮ್ಮಂದಿರು, ಹಾಗೆ ಅಣ್ಣಂದಿರು, ಹಿರಿಯರೆಲ್ಲ. ಹಾಗೆ ನಮ್ಮ ಅತ್ತೆನೂ ಕೂಡ ಇವ್ರಿಗೆ ಬೇಗ ಮದುವೆ ಆಗಲಿ, ಒಳ್ಳೆ ಹುಡುಗಿ ಸಿಗೋದು ಬೇಡ ಅಂತ ಇವ್ರಿಗೆಲ್ಲ ಇದು ಮಾಡ್ತಾಯಿದ್ರು. ಹಾಗೆ ಎಲ್ಲರೂ ಕೂಡ ಕೈ ಮುಕ್ಕೊಂಡು ಹಂಗೆ ಬಾಳೆಹಣ್ಣೆಲ್ಲ ಎತ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ರು ಅವರು. ಹಾಗೆ ಇವ್ರನ್ನೆಲ್ಲ ಬೇಗ ಮದುವೆ ಆಗಲಿ ಅನ್ನೋದಕ್ಕೆ ನಮ್ಮ ಅಣ್ಣನ ಬೇಗ ಮದುವೆ ಆಗಲಿ, ಆಮೇಲೆ ನಂದು ಆಗ್ತೀನಿ, ಇವ್ರಿಗೆ ಒಳ್ಳೆ ಹುಡುಗಿನೇ ಸಿಗಬಾರ್ದು ಅಂತ ಮಾವ ಎಲ್ಲ ರೇಗಿಸ್ತಾಯಿದ್ರು. ಹಾಗೆ ಪೂಜೆ ಎಲ್ಲ ಮಾಡ್ಕೊಂಡು ಇವಾಗ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ತಿಂದು, ಹಾಗೆ ಬೇರೆಯವ್ರಿಗೆಲ್ಲ ಬಂದಿರೋರಿಗೆಲ್ಲ ಎಳ್ಳು ಬೆಲ್ಲನ ಕೊಟ್ಟು ನಮ್ಮನೆ ಯುಗಾದಿನ ಈ ಥರ ಸಂಭ್ರಮದಿಂದ ಆಚರಣೆ ಮಾಡಿದ್ವು. ಅಂದರೆ ಹಬ್ಬಾದಿ ಅಂದರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಯುಗಾದಿ ಹಬ್ಬನ ಆಚರಿಸ್ತಾರೆ. ನಿಮ್ಮನೆ ಯುಗಾದಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮನೆ ಯುಗಾದಿ ನೋಡಿ ಈ ಥರ ಇತ್ತು. ನಮ್ಮನೆ ಮುಂದೆ ರೋಡ್ ಬಂದಿರೋದು ಗೊತ್ತಿಲ್ಲ ಅನಿಸುತ್ತೆ, ರೋಡ್ ಬಂದು ಒಂದು ವಾರ ಆಯಿತು ಅಷ್ಟೇ. ಮುಂದೆ ಡೈಲಿ ಲಾಗ್ ಶೇರ್ ಮಾಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.